ನಮಸ್ಕಾರ. ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನು ಅಂತಂದ್ರೆ, ಸ್ತ್ರೀ ಪುರುಷ ವಶೀಕರಣಕ್ಕೆ ಬೇಕಾಗಿರತಕ್ಕಂತ ಒಂದು ಮೂಲಿಕೆ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ಇದನ್ನ ಸೂಕ್ಷ್ಮವಾಗಿ ಗಮನಿಸಿ. ಮೂಲಿಕೆ ಅಂತಕ್ಕಂಥದ್ದು ಅದಾಗಿದ್ದ ನಿಧಾನಕ್ಕೆ ಸುತ್ತಕ್ಕಂಥದ್ದು. ನೋಡಿ, ಯಾಕಂತಂದ್ರೆ ಈ ಮೂಲಿಕೆಯಲ್ಲಿ ಎಷ್ಟೊಂದು ಪವರ್ ಇದೆ, ಅಷ್ಟೊಂದು ಶಕ್ತಿನೂ ಇರ್ತದೆ. ಆದ್ರೆ ಕೆಲವರು ಇದನ್ನ ಬೇರೆ ರೀತಿ ದುರ್ಬಳಕೆ ಮಾಡ್ತಾರೆ. ನಾವು ಮಂತ್ರ ಸಾಧನೆ ಮಾಡಿದ್ದೀವಿ, ಸಿದ್ಧಿ ಮಾಡಿದ್ದೀವಿ, ಏನೂ ಇಲ್ಲ ವೀಕ್ಷಕರೇ. ಇದನ್ನ ಕಿತ್ಕೊಂಡು ಬಂದು ನೆರಳಲ್ಲಿ ಒಣಗಿಸಿ, ಅಥವಾ ಇದನ್ನ ಒಂದ್ ಸ್ವಲ್ಪ ನೀರಿಗೆ ಟಚ್ ಮಾಡಿದ ತಕ್ಷಣನೇ ಯಾರು ಬೇಕಾದ್ರೂ ಕೈಯಲ್ಲಿ ಇಟ್ಕೊಳ್ಳಿ, ಇದು ಸುತ್ತುತ್ತದೆ. ಇದು ನಮ್ಮ ಪ್ರಕೃತಿನೇ ಅಷ್ಟು. ನಮ್ಮ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಮೂಲಿಕೆಯಲ್ಲಿ ಇರ್ತಕ್ಕಂಥ ಶಕ್ತಿ ಅಗೋಚರವಾದಂಥದ್ದು. ಯಾಕಂತಂದ್ರೆ ಒಂದಕ್ಕಿನ್ನ ಒಂದು ದೊಡ್ಡದಿರ್ತದೆ. ನೋಡಿ, ಸೂಕ್ಷ್ಮ ಗಮನಿಸಿ, ಅದ್ ಬಾಡಿಗೆ ಅದೇ ಸುತ್ತತಕ್ಕಂಥದ್ದು. ಅಷ್ಟು ಪವರ್ಫುಲ್. ಆದ್ರೆ ಈ ಮೂಲಿಕೆ ಒಂದು ಶಕ್ತಿನೇ ಇಷ್ಟು. ಇದನ್ನ ತೋರ್ಬಿಟ್ಟು ಕೆಲವರು ನಾವು ಹಂಗ್ ಮಾಡಿದ್ದೀವಿ, ಹಿಂಗ್ ಮಾಡಿದ್ದೀವಿ, ಇದನ್ನ ಆ ರೀತಿಲಿ ಅಮಾವಾಸ್ಯೆ ರಾತ್ರಿಲಿ ಹೋಗಿ ತರಬೇಕು, ಅದೆಲ್ಲ ಶುದ್ಧ ಸುಳ್ಳು. ಇದನ್ನ ಬಳಕೆ ಮಾಡ್ಬೋದು. ಇದನ್ನ ಸಂಭೋಗ ವಶೀಕರಣ ಮಂತ್ರದಲ್ಲಿ, ಸಂಮೋಹಿನಿ ವಶೀಕರಣದ ಮಂತ್ರದಲ್ಲಿ, ಅಂದ್ರೆ ಸಂಭೋಗ ವಶೀಕರಣ ಅಲ್ಲ, ಸಂಮೋಹಿನಿ ವಶೀಕರಣ ಮಂತ್ರದಲ್ಲಿ ಇದನ್ನ ಬಳಕೆ ಮಾಡುವಂತ ವಿಧಾನವನ್ನ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಬಳಕೆ ಮಾಡಬೇಕು, ಆದ್ರೆ ಇದ್ರ ಜೊತೆಯಲ್ಲಿ ಯಾವ ಗಿಡಮೂಲಿಕೆ ಹಾಕಬೇಕು ಅನ್ನೋತಕ್ಕಂಥದ್ದು ಮೇನು. ನಾವು ಮಂತ್ರವನ್ನ ಯಾವ ರೀತಿ ಸಿದ್ಧಿ ಮಾಡ್ಕೋಬೇಕು, ಸಿದ್ಧಿ ಮಾಡ್ಕೊಂಡು ಯಾವ ರೀತಿ ತರಬೇಕು, ತಂದ ನಂತರ ಇದನ್ನ ಯಾವ ರೀತಿ ಬಳಕೆ ಮಾಡ್ಬೇಕು. ನೋಡಿ, ಬಾಡಿಗೆ ಅದೇ. ಈಗ ಇದನ್ನ ನಾವು ತರ್ತೀವಿ, ತಂದ ತಕ್ಷಣನೇ ಯಾರ ಮೇಲೆ ಅವ್ರ ಮೇಲೆ ಪ್ರಯೋಗ ಮಾಡೋದಕ್ಕಾಗಲ್ಲ. ಅದಕ್ಕೆ ಆದಂತ ಕಾರಣ ಇರಬೇಕು, ಧರ್ಮ ಇರಬೇಕು, ಧರ್ಮವಾದಂತ ವಿಚಾರಗಳಿರ್ಬೇಕು. ಹಂಗಿದ್ದಾಗ ಮಾತ್ರನೇ ಇದನ್ನ ನಾವು ಬಳಕೆ ಮಾಡೋದಕ್ಕೆ ಸಾಧ್ಯ. ನೋಡಿ, ಇದು ಎಲ್ಲಾ ಕಡೆ, ಗದ್ದೆ ಬೈಲಲ್ಲಿ, ಒಲೆ ಮಳದಲ್ಲಿ, ದೇವ್ರ ಮೇಲೆ ಇದನ್ನ ನಾವು ಜಗನ್ಮೋಹಿನಿ ಅಂತ ಕರಿತೀವಿ. ಇದ್ರ ಹೆಸರು ಜಗನ್ಮೋಹಿನಿ ಅಂತ, ಅಥವಾ ಉನುಗುನ್ ಮುಳ್ಳು ಅಂತಾನು ಕೆಲವರು ಕರೀತಾರೆ. ಅಷ್ಟು ಪವರ್ಫುಲ್ ಆದಂತ ಒಂದು ಮೂಲಿಕೆ ಇದು. ಆದ್ರೆ ಇದು ಪ್ರಕೃತಿ ನೇಮನೇ ಅಷ್ಟು. ಇದ್ರಲ್ಲಿ ನಾವ್ ಯಾವ ಶಕ್ತಿನೂ ತುಂಬಿಲ್ಲ, ಏನೂ ಮಾಡಿಲ್ಲ. ತನ್ನ ಪಾಡಿಗೆ ತಾನೇ ಸುತ್ತತಕ್ಕಂಥದ್ದು ಇದು. ಯಾಕಂತಂದ್ರೆ ಇದು ಪ್ರಕೃತಿಯಲ್ಲಿ ಸಿಗ್ತಕ್ಕಂಥದ್ದು. ನಮ್ಮ ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು ಒಂದಕ್ಕಿನ್ನ ಒಂದು ದೊಡ್ಡದಾದಂಥದ್ದು. ಯಾಕಂತಂದ್ರೆ ಕೆಲವರು ಇದನ್ನ ತೋರ್ಬಿಟ್ಟು ನಾವು ಸಿದ್ಧಿ ಮಾಡಿಟ್ಟಿದೀವಿ, ಇದನ್ನ ಮಡಿಕೊಂಡ ತಕ್ಷಣ ಹಂಗಾಗುತ್ತೆ, ಹಿಂಗಾಗುತ್ತೆ. ನಿಜ, ಖಂಡಿತವಾಗ್ಲೂ ಆಗ್ತದೆ ಕೆಲಸ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದನ್ನ ತರತಕ್ಕಂತ ನೀತಿ ಕರೆಕ್ಟ್ ಆದಂತ ರೀತಿಯಲ್ಲಿ ತರಬೇಕು. ಯಾಕಂತಂದ್ರೆ ಇದನ್ನ ತಂದು, ಇದೇನೋ ಸಾಮಾನ್ಯವಾದಂತ ಒಂದು ಉನುಗ, ಇದನ್ನ ತಂದು ಬುಗುನ್ ಸುತ್ತಾದೆ ಅಂದಾಗಲೇ ಕೆಲವರು ಬಹಳ ಪವರ್ಫುಲ್ ಆದಂತ ಮೂಲಿಕೆ ಅಂತ ಕತ್ತೀರ. ಅದೇನು ಇಲ್ಲ, ಅದ್ರ ನೇಮನೇ ಅಷ್ಟು. ಅದು ಸುತ್ತತಕ್ಕಂಥದ್ದೇ ಅದ್ರ ವಿಚಾರ. ಯಾಕಂತಂದ್ರೆ ಯಾರಾದ್ರೂ ಕೈಲಿ ಹಿಡ್ಕೊಂಡ್ರೆ ಒಂದ್ 3 ರೌಂಡ್ 4 ರೌಂಡ್ ಸುತ್ತುತ್ತೆ ಅದು. ಹಂಗಾಗಿ ಅದೇನು ಬಹಳ ವಿಶೇಷವಾದಂತದ್ದೆಲ್ಲ. ಯಾಕಂತಂದ್ರೆ ಸರ್ವಸಿದ್ಧಿ ಕರೆಕ್ಟ್ ಆದಂತ ರೀತಿಯಲ್ಲಿ ಮಂತ್ರ ಬಳಕೆ, ಅದನ್ನ ಮಂತ್ರ ತಂತ್ರವನ್ನ ಕರೆಕ್ಟ್ ಆಗಿ ವಶೀಕರಣದ ವಿದ್ಯೆದಲ್ಲಿ ಮಾಡ್ತು ಅಂತಂದ್ರೆ 100ಕ್ಕೆ 100 ಭಾಗ. ನಾವು ಅನ್ಕೊಂಡಂತ ವ್ಯಕ್ತಿ ನಮ್ಮ ಕಾಲಿಂದ ಒದ್ರು ಕೂಡ ನಮ್ಮನ್ನ ಬಿಟ್ಟು ಹೋಗೋದಕ್ಕೆ ಅವರು ಚಾನ್ಸೇ ಇಲ್ಲ. ಅಷ್ಟು ಪವರ್ಫುಲ್ ಆದಂತ ವಿದ್ಯೆಗಳವೆ. ಇದನ್ನ ಸಂಭೋಗಿನಿ ವಶೀಕರಣ ಮಂತ್ರದಲ್ಲಿ ಬಳಕೆ ಮಾಡಬಹುದು ವೀಕ್ಷಕರೇ. ನೋಡಿ, ಅದಂತರ ಬಳಕೆ ಮಾಡ್ಬೇಕಾದ್ರೆ ನೋಡಿ, ಕಾಡರುಷ್ಟಿ ಬೀಜ ಇದು ಸಿಗೋದು ಬಹಳ ಕಷ್ಟ. ಅದ್ರ ಜೊತೆಯಲ್ಲಿ ಇದನ್ನ ಸೇರಿಸಿ ಬಳಕೆ ಮಾಡ್ಬೇಕು. ಅದಾದ ನಂತರ ನೋಡಿ, ಕಾಡು ತೆಂಗು. ಮಾಮೂಲಿ ನಮ್ಮ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಯಾವ ರೀತಿ ಇರ್ತದೆ ಅದೇ ತರ ಇರ್ತದೆ ಕಾಡಲ್ಲಿ ಸಿಗ್ತಕ್ಕಂಥದ್ದು ಇದು. ನೋಡಿ, ಕಾಯಿಗೆ ಯಾವ ರೀತಿ ಮೂರು ಪಟ್ಟೆ ಇದೆ, ಅದೇ ರೀತಿ 3 ಪಟ್ಟೆ 3 ಕಣ್ಣು. ಅಷ್ಟು ಪವರ್ಫುಲ್ ಆದಂತ ಗಿಡಮೂಲಿಕೆಗಳು ಉಂಟು. ಯಾಕಂತಂದ್ರೆ ನಾವು ತರ್ತಕ್ಕಂತ ಒಂದು ರೀತಿ ಕರೆಕ್ಟ್ ಆಗಿರ್ಬೇಕು. ನೋಡಿ, ರೀತಿ ಇರ್ತದೆ ಕಾಡು ತೆಂಗು ಅಂತಕ್ಕಂಥದ್ದು. ಇದನ್ನ ನಾವು ತರಬೇಕು. ತಂದು ಯಾವ ರೀತಿಯಲ್ಲಿ ಸಿದ್ಧಿ ಮಾಡಿಕೊಂಡು ವ್ಯಕ್ತಿಯನ್ನ ಯಾವ ರೀತಿ ವಶೀಕರಣ ಮಾಡ್ಕೋಬೇಕು, ಅದನ್ನ ಬಟ್ಟೆ ಆಗಿರ್ಬೋದು, ತಲೆ ಕೂದಲಾಗಿರ್ಬೋದು, ಕಾಲಜ್ಜ ಮಣ್ಣಾಗಿರ್ಬೋದು, ಈ ತರವಾದಂತ ಅದೇ ಒಂದು ಬೇಕಾದಂತ ಐಟಮ್ ಮೇಲೆ ಯಾವ ಟೈಮಲ್ಲಿ ತರಬೇಕು, ತಂದು ಯಾವ ರೀತಿ. ನಾನು ತುಂಬಾ ಇಟ್ಕೊಂಡಿದ್ದೀನಿ ಇದನ್ನ ಇಟ್ಕೊಂಡ ತಕ್ಷಣನೇ ಅದು ಸುತ್ತಾದೆ ಅಂದ ತಕ್ಷಣನೇ ಕೆಲಸ ಆಗಲ್ಲ. ಅದಕ್ಕೆ ಆದಂತ, ಯಾಕಂತಂದ್ರೆ ಪ್ರಕೃತಿ ನೇಮನೇ ಅಷ್ಟು. ಅಲ್ಲಿ ಸಿಗ್ತಕ್ಕಂಥದ್ದು ಅದು. ಅದರ ಒಂದು ಗಿಡಮೂಲಿಕೆಯ ಒಂದು ಪ್ರಭಾವ ಅದ ಹಂಗಿರ್ತದೆ. ಹಂಗಾಗಿ ಇದನ್ನ ನಾವು ಮಂತ್ರ ತಂತ್ರ ಅಂತಕ್ಕಂಥದ್ದನ್ನ ಕರೆಕ್ಟ್ ಆಗಿ ಬಳಕೆ ಮಾಡ್ಬೇಕು. ಮಂತ್ರದಲ್ಲೇ ಇರ್ತಕ್ಕಂಥದ್ದು ವಿದ್ಯೆವನ್ನ ಕರೆಕ್ಟ್ ಆಗಿ ಪಾಲನೆ ಮಾಡ್ಬೇಕು. ನಾವು ಅವ್ರನ್ನ ವಶೀಕರಣ ಮಾಡ್ಕೊಂಡ ಮೇಲೆ
ನಾವಾಗಿದ್ ನಾವೇ ಅವ್ರನ್ನ ಬಿಟ್ರು ಕೂಡ ಅವ್ರು ನಮ್ಮನ್ನ ಬಿಡಬಾರ್ದು. ಆ ಮಟ್ಟಿಗೆ ಪವರ್ಫುಲ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ಬೇಕು ಅಂತಂದ್ರೆ ಕರೆಕ್ಟ್ ಆದಂತ ರೀತಿಯಲ್ಲಿ ಮಂತ್ರವನ್ನ ಬಳಕೆ ಮಾಡಿ ಕರೆಕ್ಟ್ ಆದಂತ ರೀತಿಯಲ್ಲಿ ಸಿದ್ಧಿ ಮಾಡಿರ್ತಕ್ಕಂಥ ಗಿಡಮೂಲಿಕೆಗಳಾಗ್ಬೇಕು. ಯಾಕಂತಂದ್ರೆ ನಮ್ಮ ಪ್ರಕೃತಿಲಿ ಅಂತಂತ ಗಿಡಮೂಲಿಕೆ ಸಿಗ್ತದೆ. ಮಂತ್ರ, ತಂತ್ರ, ಕುತಂತ್ರ 3 ವಿದ್ಯೆನೂ ಏಕಕಾಲದಲ್ಲಿ ಕರೆಕ್ಟ್ ಆದಂತ ರೀತಿಯಲ್ಲಿ ಫಾಲೋ ಮಾಡಿದ್ರೆ 100ಕ್ಕೆ 1000% ರಿಸಲ್ಟ್ ಕೊಡ್ತದೆ. ನಾವು ಏನೇ ಮಾಡಿ ನೀವು ಎಲ್ಲೇ ಹೋಗಿ ನೇರವಾಗಿ ಕುತ್ಕೊಂಡು ಕೆಲಸ ಮಾಡಿಸಿ, ಅದರಲ್ಲಿ ಧರ್ಮ ಅಂತಕ್ಕಂಥದ್ದು ಇರಬೇಕು. ನಮ್ಮ ಈ ಒಂದು ತಾಂತ್ರಿಕ ವಿದ್ಯೆದಲ್ಲಿ ಇರ್ತಕ್ಕಂಥವ್ರು ಏನ್ ಬೇಕಾದ್ ಮಾಡ್ತೀವಿ ಅಂತಾರೆ ಕೆಲವರು. ಅದು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಧರ್ಮ ಅಂತಕ್ಕಂಥದ್ದು ಇದ್ರೆ ಅವ್ನ 4 ಜನ ಅನ್ನ ತಿನ್ಬೋದು. ಇಲ್ಲ ಅಂತಂದ್ರೆ ಈ ವಿದ್ಯೆವನ್ನ ಹರಸಾಹಸ ಮಾಡೋದಕ್ಕೆ ಹೋಗಿ ಜೀವ ಕಳ್ಕೊಂಡಿರೋರೆ 3/4%. ಹಂಗಾಗಿ ವಿದ್ಯೆವನ್ನ ನಾಟಾಗಿ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಾಗ್ಬೇಕು. ಅಂತವ್ರ ಹತ್ರ ಹೋಗಿ ಭೇಟಿ ಮಾಡಿ, ಖಂಡಿತವಾಗ್ಲೂ ಕೆಲಸ ಆಗ್ತದೆ. ಒಳ್ಳೆ ಗುರುವಿನ ಹತ್ರ ಹೋದಾಗ ನಿಮ್ಗೆ ಒಳ್ಳೆ ಮಾರ್ಗ ಸಿಗ್ತದೆ. ಸುಮ್ನೆ ಬಾಯಿ ಮಾತಲ್ಲಿ ಏನ್ ಬೇಕಾದ್ರೂ ಮಾಡ್ತೀವಿ, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಅದು ಯಾವುದೇ ಕಾರಣಕ್ಕೂ ಶುದ್ಧ ಸುಳ್ಳು. ವಿದ್ಯೆದಲ್ಲಿ ಅದಕ್ಕೆ ಆದಂತ ಕೆಲವು ಧರ್ಮ ಇರ್ತದೆ. ವಿದ್ಯೆ ಮಾಡೋನ್ ಯಾರೂನು ಧರ್ಮ ಬಿಟ್ಟು ನೀವ್ ಹೇಳಿದ ತಕ್ಷಣನೇ ಏನ್ ಬೇಕಾದ್ರೂ ಅದು ಮಾಡ್ತೀವಿ ಅಂತಾರಲ್ಲ, ಅವ್ರು ಯಾವುದೇ ಕಾರಣಕ್ಕೂ ಕೆಲಸ ಮಾಡಲ್ಲ. ಹಂಗಾಗಿ ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಧರ್ಮ ಅಂತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಇರ್ಬೇಕು. ಹಂಗಿದ್ದಾಗ ಮಾತ್ರ ವಶೀಕರಣ ಆಗ್ಬೇಕು. ಅಂತಂದ್ರೆ ಅವ್ರು ನಿಮ್ಗೆ ಯಾವ ರೀತಿನಾದ್ರೂ ಮೋಸ, ವಂಚನೆ, ನಂಬಿಸಿ ಮೋಸ ಮಾಡಿರ್ತಕ್ಕಂಥದ್ದು, ಪ್ರೀತಿ ಪ್ರೇಮ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥದ್ದು, ಈ ತರ ಇದ್ರೆ ಖಂಡಿತವಾಗೂ ಅಂತವಕ್ಕೆಲ್ಲ ವರ್ಕ್ ಆಗ್ತದೆ. ಅದೊಂದು ಒಳ್ಳೆ ವಿಚಾರ. ಒಂದು ಕುಟುಂಬ ಒಂದು ಮಾಡ್ತಕ್ಕಂಥ ವಿಚಾರ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗ್ತದೆ. ಒಳ್ಳೆ ರೀತಿಯಲ್ಲಿ ಒಳ್ಳೆ ಗುರುವಿನ ಹತ್ರ ಹೋಗಿ ಖಂಡಿತವಾಗ್ಲೂ ಒಳ್ಳೇದಾಗ್ತದೆ. ನಮಸ್ಕಾರ.